ಎನ್ನವರೊಲಿದು ಹೊನ್ನ ಶೂಲದಲ್ಲಿಕ್ಕಿದರೆನ್ನ ಹೊಗಳಿ ಹೊಗಳಿ ಎನ್ನ ಹೊಗಳತೆ ಎನ್ನ ನಿಮ್ಮೈಗೊಂಡಿತ್ತಲ್ಲ ಅಯ್ಯೋ ಮುಂದೇನು ಸೈರಿಸಲಾರೆನು ಅಯ್ಯ ನಿಮ್ಮ ಮನ್ನೆಣೆಯೇ ಮಸೆದಲಗಾಗಿ ತಾಗಿತಲ್ಲ ಅಯ್ಯೋ ಮುಂದೇನು ಸೈರಿಸಲಾರೆನು ಕೂಡಲ ಸಂಗಮ ದೇವ ನೀ ನನಗೆ ಒಳ್ಳಿದ ನಾದಡೆ ಎನ್ನ ಹೊಗಳ ತೆಗಡ್ಡ ಬಾರಧರ್ಮಿ. ಅಂದ್ರೆ ತನ್ನ ನಡೆ ನುಡಿಗಳನ್ನು ಕುರಿತು ಸುತ್ತಮುತ್ತಲ ಜನರು ಹೊಗಳಿಕೆ ಮಾತುಗಳನ್ನ ಆಡ್ತಾನೆ ಇರ್ತಾರೆ, ಎಡೆಬಿಡದೆ ಒಂದೇ ಸಮನಾಗಿ ಆಡ್ತಾ ಇದ್ರೆ ಬೇಕಿರಲ್ಲ ಅವ್ರಿಗೆ, ಆದ್ರೂ ಅನವಶ್ಯಕವಾಗಿ ಹಾಡ್ತಾ ಇರ್ತಾರೆ. ಹಾಗಾಗಿ ಹೊಗಳಿಕೆಗೆ ಗುರಿಯಾದ ವ್ಯಕ್ತಿಯು ತನ್ನ ಮನದಲ್ಲಿ ಉಂಟಾಗಿರುವಂತ ತಲ್ಲಣಗಳನ್ನ ಈ ವಚನದಲ್ಲಿ ಹೇಳ್ಕೊತಾ ಇದ್ದಾರೆ. ಅಂದ್ರೆ ಯಾಕೆ ಈ ರೀತಿ ಅಂದ್ರೆ ಅವ್ರಿಗೇನೋ ಕೆಲಸಕ್ಕಾಗಿ ಆಗ್ಬೇಕಾಗಿರುತ್ತೆ ಅಂತ ಹೊಗಳ್ತಾ ಇರ್ತಾರೆ ಅಂತ ಆ ರೀತಿ ಒಂದು ಅರ್ಥ ಇದೆ. ಅಂದ್ರೆ ನನ್ಗೆ ಅವಶ್ಯಕತೆ ಇಲ್ಲ, ಯಾಕೆ ಅನವಶ್ಯಕ ವಿಪರೀತ ಸುಮ್ಮನೆ ಹೊಗಳ್ತಾರೆ ನಿನ್ನ ಈ ಮಟ್ಟಕ್ಕೆ, ಅದನ್ನ ಈ ವಚನದಲ್ಲಿ ತಿಳಿಸಿದ್ದಾರೆ. ಅಂದ್ರೆ ಹೊಗಳೋದು ಅಂದ್ರೆ ಯಾವುದೇ ವಸ್ತು, ಜೀವಿ, ವ್ಯಕ್ತಿಯ ಬಗ್ಗೆ ಮಾತಾಡುವಾಗ ಅದರಲ್ಲಿ ಅಥವಾ ಅವನಲ್ಲಿ ಕಂಡು ಬರುವಂತ ವಾಸ್ತವ ಸಂಗತಿಗಳನ್ನ ಜೊತೆಗೆ, ಅಂದ್ರೆ ವಾಸ್ತವ ಸಂಗತಿ, ನಿಜವಾದ ಸಂಗತಿಗಳನ್ನ ಬಿಟ್ಟು ಇಲ್ಲದೆ ಇರುವಂತ ಇಲ್ಲಸಲ್ಲದ ಸಂಗತಿಗಳನ್ನ ಸೇರಿಸ್ಕೊಂಡು ಅತಿಯಾಗಿ ಗುಣಗಾನ ಮಾಡೋದು, ಕೊಂಡಾಡೋದು, ಬಣ್ಣಿಸೋದು, ಸ್ತುತಿಸೋದು, ಹೀಗೆ ಮಾಡ್ತಾ ಇರೋದನ್ನ ಹೆಚ್ಚಿಗೆ ಮಾಡಿದ್ರೆ ಅದು ಹೊಗಳು ತುಂಬಾ ವಿಪರೀತ. ಅಂದ್ರೆ ನನ್ನನ್ನು ಹೊಗಳಿ ಹೊಗಳಿ ಅಟ್ಟಕ್ಕೇರಿಸಿದ್ರು, ಹೊನ್ನ ಶೂಲಕ್ಕೇರಿಸಿದರು ಅಂತ ಅವರ ಪದಗಳಲ್ಲಿ ತಿಳಿಸ್ತಾರೆ. ಇಷ್ಟೊಂದು ಹೊಗಳ್ತಾನೇ ಇದ್ರೆ ಸುತ್ತಮುತ್ತ ಇರೋರು ಅವರು ನಾನೇ ಒಂಥರ ವಿಶೇಷವಾದ ಮನುಷ್ಯ, ದೊಡ್ಡ ಮನುಷ್ಯ, ನಾನೇ ತುಂಬಾ ಒಳ್ಳೆಯವನು, ನನ್ನಿಂದಲೇ ಎಲ್ಲ ಅಂತ ಒಂದು ಅಹಂಭಾವ, ಒಂದು ಅಹಂಕಾರ ಹುಟ್ಟುತ್ತೆ. ಆ ರೀತಿ ಹುಟ್ಟಬಾರ್ದು. ಅದು ಅಂದ್ರೆ ಅದು ಮುಂದೆ ಹೋಗ್ತಾ ತುಂಬಾ ಅನಾಹುತಗಳಿಗೆ ಎಡೆ ಮಾಡ್ಕೊಡುತ್ತೆ ಅಂತ ಅವ್ರು ಹೇಳೋದು. ಸೊಕ್ಕಿನ ನಡೆ ನುಡಿಗಳಿಂದ ತನ್ನನ್ನು ತಾನೇ ಬರೆಸಿಕೊಳ್ಳುವುದರಲ್ಲಿ ಮಗ್ನನಾಗ್ತಾರೆ. ಯಾವಾಗ ಸದ್ದು ಗದ್ದಲ ಇಲ್ಲ, ಆಡಂಬರ ಇಲ್ಲ, ತೋರಿಕೆ ಇಲ್ಲ, ತನ್ನ ಪಾಡಿಗೆ ತಾನು ಜನ ಸಮುದಾಯದಲ್ಲಿ, ಸಮಾಜದಲ್ಲಿ ಒಳ್ಳೆ ಕೆಲಸಗಳನ್ನ ಮಾಡ್ತಾ, ಒಳ್ಳೆ ಆಲೋಚನೆಯಿಂದ ಎಲ್ಲರ ಜೊತೆ ಬೆರೀತಾ, ಎಲ್ಲರಿಗೂ ಸಹಾಯ ಬರ್ತಾ ಹೋಗ್ತಾ ಇದ್ದಾಗ ಒಳ್ಳೆ ಜೀವನ ರೂಪುಗೊಳ್ಳುತ್ತೆ. ಮತ್ತೆ ಅದು ಭಗವಂತನ ಮೆಚ್ಚುಗೆಗೆ ಪಾತ್ರವಾಗುತ್ತೆ ಅಂತ. ಕೂಡಲ ಸಂಗಮ ದೇವ ನೀ ನಿನಗೆ ಒಳ್ಳಿದ ನಾದಳೆಯನ್ನ ಹೊಗಳತೆಗೆ ಅಡ್ಡಬಾರ ಧರ್ಮಿ. ಅಂದ್ರೆ ಹೊಗಳಿಕೆಯಿಂದ, ಈ ಹೊಗಳು ಭಟ್ರಿಂದ ನನ್ನನ್ನ ದಯವಿಟ್ಟು ಕಾಪಾಡು ಅಂತ ಅವ್ರು ಕೇಳ್ತಾರೆ.